Hello everyone, this is Mahesh. I am from Mysore. This video has 15 questions which are related to your TET exam and Central Teacher Eligibility Test. All the questions are taken by previous question paper, the previous English pedagogy questions, and also I will try to give some explanation, and also I will explain how to solve the questions. Okay. ಮೊದಲನೇ ಕ್ವಶನ್ ನೋಡೋದಾದರೆ, ವೈ ಲರ್ನಿಂಗ್ ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ವೈ ಲರ್ನಿಂಗ್ ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್, ಎರಡನೇ ಭಾಷೆಯಾಗಿ ನಾವು ಇಂಗ್ಲೀಷನ್ನು ಟೀಚ್ ಮಾಡಬೇಕಾದ್ರೆ ಇಂಗ್ಲೀಷ್ ಭಾಷೆಯನ್ನು, ದ ಆಪ್ಷನ್ ಎ ನೋಡೋಣ. ದರ್ ಈಸ್ ನೋ ರೋಲ್ ಆಫ್ ಮದರ್ ಟಂಗ್ ಇನ್ ಲರ್ನಿಂಗ್ L2. L2 ಮೀನ್ಸ್ ಲ್ಯಾಂಗ್ವೇಜ್ 2. ಸೊ ಇಲ್ಲಿ ಹೇಳ್ತಾನೆ ಮೊದಲನೇ ಆಪ್ಷನಲ್ಲಿ ಮಾತೃಭಾಷೆ ಅಥವಾ ಮದರ್ ಟಂಗು ಯಾವುದೇ ಥರದ ರೋಲನ್ನು ವಹಿಸೋಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚ್ ಮಾಡಬೇಕಾದ್ರೆ. ಸೊ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಬಿ ಆಪ್ಷನ್ ನೋಡೋದಾದರೆ, ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಫೆಸಿಲಿಟೇಟ್ ಲರ್ನಿಂಗ್. ಫೆಸಿಲಿಟೇಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್ ಹಿಯರ್, ಬಿಕಾಸ್ ಒಂದು ಸಹಾಯಕ ಭಾಷೆಯಾಗಿ ನಾವು ಬಳಸ್ಬೋದು ಅಂತ ಹೇಳ್ತಾನೆ, ಯಾವುದು ಬಿ ಆಪ್ಷನಲ್ಲಿ. ಆ್ಯಂಡ್ ಥರ್ಡ್ ಆಪ್ಷನ್ ನೋಡೋದಾದರೆ, ದ ಯೂಸ್ ಆಫ್ ಮದರ್ ಟಂಗ್ ವಿಲ್ ಕ್ರಿಯೇಟ್ ಇಂಟರ್ಫಿಯರೆನ್ಸ್, ಸಮಸ್ಯೆಗಳನ್ನ ತಂದೊಡುತ್ತೆ ಅಂತ ಹೇಳ್ತಾನೆ, ಅದು ಕೂಡ ರಾಂಗ್. ಆ್ಯಂಡ್ ಡಿ ನೋಡೋದಾದರೆ, ದ ಮದರ್ ಟಂಗ್ ಶುಡ್ ನಾಟ್ ಬಿ ಯೂಸ್ಡ್ ಅಂತ ಹೇಳ್ತಾನೆ. ಶುಡ್ ನಾಟ್ ಬಿ ಯೂಸ್ಡ್ ಅಂದರೆ, ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಆಬ್ವಿಯಸ್ಲಿ ಟೀಚ್ ಮಾಡಬೇಕಾದ್ರೆ ಮದರ್ ಟಂಗ್ ನಾವು ಯೂಸ್ ಮಾಡೇ ಮಾಡ್ತೀವಿ, ಅದರಿಂದ ಫೋರ್ತ್ ಕೂಡ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಬಂದುಬಿಟ್ಟು ಬಿ. ಬಿಕಾಸ್ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನ ಟೀಚ್ ಮಾಡಬೇಕಾದ್ರೆ ಮಕ್ಕಳಿಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಂದಾಗ ಮದರ್ ಟಂಗನ್ನು ಯೂಸ್ ಮಾಡ್ಕೊಂಡವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಪಡಬಹುದು. ಸೊ ದಟ್ಸ್ ವೈ ಫೆಸಿಲಿಟೇಟ್ ಅಂತ ಕೊಟ್ಟಿದ್ದಾನೆ. ಸೊ ಸಹಾಯಕ ಭಾಷೆಯಾಗಿ ಅದನ್ನು ನಾವು ಬಳಸ್ತೀವಿ. ದ ಆನ್ಸರ್ ಈಸ್ ಬಿ. ಸೊ ನೆಕ್ಸ್ಟ್ ಕ್ವಶನ್, ದ ಪ್ರೊಸೆಸ್ ಆಫ್ ಅಸೆಸ್ಮೆಂಟ್ ಇನ್ ಎ ಲ್ಯಾಂಗ್ವೇಜ್ ಕ್ಲಾಸ್ ಶುಡ್ ಬಿ ಕಂಡಕ್ಟೆಡ್. ಅಸೆಸ್ಮೆಂಟ್ ಅಂದರೆ ಒಂದು ಮಧ್ಯದಲ್ಲಿ, ಈಗ ತರಗತಿ ಮಾಡಬೇಕಾದ್ರೆ ನೀವು ಅಸೆಸ್ ಮಾಡೋದು ಯಾವ ರೀತಿ, ಲ್ಯಾಂಗ್ವೇಜ್ ಕ್ಲಾಸಲ್ಲಿ ಸ್ಪೆಸಿಫಿಕಲಿ ಲ್ಯಾಂಗ್ವೇಜ್ ಕ್ಲಾಸಲ್ಲಿ ನೀವು ಮಾಡಬೇಕಾದ್ರೆ ಅಸೆಸ್ಮೆಂಟನ್ನು ಪ್ರೊಸೆಸ್ ಯಾವ ರೀತಿ ಕಂಡಕ್ಟ್ ಮಾಡ್ತೀರಾ, ಯಾವ ರೀತಿಯಲ್ಲಿ ಇರಬೇಕದು ಅಂತ ಹೇಳ್ತಾನೆ. ಸೊ ಫಸ್ಟ್ ಆಪ್ಷನ್ ನೋಡೋಣ, ಎ ಇದೆ. ಫಾರ್ ಅಸೆಸ್ಸಿಂಗ್ ದಿ ಟೆಕ್ಸ್ಟುವಲ್ ಎಕ್ಸಸೈಸ್ ಅಟ್ ದಿ ಎಂಡ್ ಆಫ್ ದಿ ಚಾಪ್ಟರ್. ಸೊ ಎಂಡ್ ಆಫ್ ದಿ, ತರಗತಿ ಮುಗಿದ ನಂತರ ಅಂತ ಹೇಳ್ತಾನೆ. ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಆ್ಯಂಡ್ ಬಿ, ಟು ನೋ ದಿ ಲೆವೆಲ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್. ಲೆವೆಲ್ ಅಂತ ಹೇಳಿದಾಗ ನೀವು ಅಲ್ಲಿ ಬುದ್ಧಿವಂತರು, ದಡ್ರು ಅಂತ ಎರಡೂ ಥರದ ವರ್ಗದವರು ಇರ್ತಾರೆ. ಅದ್ರ ಜೊತೆಗೆ ಸ್ಪೆಷಲ್ ಚಿಲ್ಡ್ರನ್ಗಳು ಇರ್ತಾರೆ. ದಟ್ ಮೀನ್ಸ್ ಪ್ರತಿಭಾವಂತರಾಗ್ಬೋದು, ಎಲ್ಲರೂ ಇರ್ತಾರೆ. ಅವ್ರ ಲೆವೆಲ್ ನೋಡ್ಕೊಂಡು ನೀವು ಅಸೆಸ್ ಮಾಡ್ತೀರಾ. ದಟ್ ಇಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಸಿ ನೋಡೋದಾದರೆ, ಟು ನೋ ದಿ ಎಫಿಷಿಯನ್ಸಿ ಆಫ್ ಟೀಚರ್ಸ್ ಇನ್ ಟೀಚಿಂಗ್. ಇಲ್ಲಿ ನಿಮಗೆ ಕೇಳ್ತಾ ಇರೋದ್ರಿಂದ ಕ್ವಶನನ್ನು ಎಫಿಷಿಯನ್ಸಿ ಆಫ್ ದಿ ಟೀಚರ್, ದಟ್ ಇಸ್ ದ ಕಂಪ್ಲೀಟ್ ಈಸಿಯಾಗಿ ನೀವು ಎಲಿಮಿನೇಟ್ ಮಾಡ್ಬೋದು ಇದನ್ನು. ಅಲ್ಲಿ ನಿಮ್ಮ ಟೀಚರ್ಗಳನ್ನು ಎಫಿಷಿಯನ್ಸಿ ಚೆಕ್ ಮಾಡ್ತಿಲ್ಲ. ಸೊ ಯಾವ ರೀತಿ ನೀವು ಮಕ್ಕಳಿಗೆ ಅಸೆಸ್ ಮಾಡ್ತೀರಾ ಅಂತ ಕೇಳಿದ್ದಾನೆ. ಸೊ ಫೋರ್ತ್ ಇಸ್ ಎ ರೈಟ್ ಆನ್ಸರ್. ಯಾಕೆ ಫೋರ್ತ್ ರೈಟ್ ಆನ್ಸರ್ ಆಗುತ್ತೆ ಅಂದರೆ, ಡ್ಯೂರಿಂಗ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್, ಕಲಿಕೆ ಮತ್ತು ಬೋಧನೆ ಮತ್ತು ಕಲಿಕೆಯ ಸಮಯದಲ್ಲಿ ನೀವು ಮಕ್ಕಳನ್ನು ಅಸೆಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಪೊಯಮ್ ಆಗ್ಬೋದು, ಪ್ರೋಸ್ ಆಗ್ಬೋದು, ಟೀಚ್ ಮಾಡಬೇಕಾದ್ರೆ ನೀವು ಮಕ್ಕಳು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದಾರಾ, ಆ್ಯಂಡ್ ಆಲ್ಸೋ ಅವರಿಗೆ ಅರ್ಥ ಆಗ್ತಿದೆಯಾ ಅಂತ ಮಧ್ಯೆ ನೀವು ಅವರನ್ನು ಅಸೆಸ್ ಮಾಡ್ತೀರಾ. ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹೇಳೋದಾಗ್ಬೋದು, ಅಥವಾ ಮಕ್ಕಳ ಕಾನ್ಸಂಟ್ರೇಷನ್ ಮೇಲಿದೆಯಾ ಅಂತ ಚೆಕ್ ಮಾಡ್ಬೋದಾಗ್ಬೋದು. ಅದರಿಂದ ಡ್ಯೂರಿಂಗ್ ಅಂತ ಇದೆಯಲ್ಲ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್. ಡ್ಯೂರಿಂಗ್ ಅಂದರೆ ತರಗತಿಯ ಸಮಯದಲ್ಲೇ, ತರಗತಿಯ ಮಧ್ಯದಲ್ಲೇ ಅಂತ ಹೇಳ್ತದೆ. ಸೊ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋದಾದರೆ, ಆ್ಯಸ್ ಪರ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005, ಸೊ NCF 2005, multilingualism in learning a language should be seen as. ಮಲ್ಟಿಲಿಂಗ್ವಿಲಿಸಮ್ ಅಂತಂತ ಹೇಳೋದಾದರೆ, ಒಂದು ತರಗತಿಯಲ್ಲಿ 40 ಮಕ್ಕಳಿದ್ದರೆ ಅವರು 60 ಭಾಷೆಗಳನ್ನು ಮಾತಾಡ್ಬೋದು. ದಟ್ ಮೀನ್ಸ್ ಒಬ್ಬ 2 ಭಾಷೆ ಮಾತಾಡ್ಬೋದು. ಅದರಿಂದ ಬಹುಭಾಷೆಯ ಉಪಯೋಗ ಏನು ಅಂತ ಕೇಳಿದ್ದಾನೆ. NCF 2005 ಪ್ರಕಾರ ಮಲ್ಟಿಲಿಂಗ್ವಿಲಿಸಮ್ ಅಂದರೆ ಲರ್ನಿಂಗಲ್ಲಿ, ಕ್ಲಾಸಲ್ಲಿ ಲರ್ನಿಂಗ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ನೋಡೋಣ. ಮೊದಲನೇ ಎ ಆಪ್ಷನಲ್ಲಿ, ಚಾಲೆಂಜ್ ಫಾರ್ ಟೀಚರ್ಸ್ ಟು ಮ್ಯಾನೇಜ್ ಸಚ್ ಕ್ಲಾಸಸ್. ಟೀಚರ್ಸ್ಗಳಿಗೆ ಒಂದು ಚಾಲೆಂಜ್ ಅಂತ ಹೇಳಿದ್ದಾನೆ. ದಟ್ಸ್ ಅ ರಾಂಗ್. ಎರಡನೇದು ನೋಡೋದಾದರೆ, ಹಿಂಡ್ರೆನ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್. ಹಿಂಡ್ರೆನ್ಸ್ ಅಂದರೆ ಅಡ್ಡಿ ಅಂತ. ಲರ್ನಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿಕೆಯಲ್ಲಿ ಸಮಸ್ಯೆ ಆಗುತ್ತೆ ಅಂದೇನೆ, ಅದು ಕೂಡ ತಪ್ಪು. ಮೂರನೇದು, ರಿಸೋರ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಇಂಗ್ಲೀಷ್. ಎಸ್, ಆಬ್ವಿಯಸ್ಲಿ ರೈಟ್. ರಿಸೋರ್ಸ್ ಅಂದರೆ NCF ಪ್ರಕಾರ 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಪ್ರಕಾರ
ಬಹುಭಾಷೆ ಮಾತನಾಡೋ ಮಕ್ಕಳಿದ್ದಾರೆ ಅದನ್ನು ಒಂದು ರಿಸೋರ್ಸ್ ಅಂತ ಕನ್ಸಿಡರ್ ಮಾಡಬೇಕು ನಾವು. ಬಿಕಾಸ್ ಜಾಸ್ತಿ ಲ್ಯಾಂಗ್ವೇಜ್ಗಳನ್ನ ಮಾತಾಡಿದಾಗ ಮಕ್ಕಳು ಕೂಡ ಕಲಿತಾ ಹೋಗ್ತವೆ ಬೇರೆ ಬೇರೆ ಭಾಷೆಗಳನ್ನು. ಸೊ ರೈಟ್ ಆನ್ಸರ್ ಈಸ್ ಸಿ. ಆ್ಯಂಡ್ 4 ಆನ್ಸರ್ ನೋಡೋದಾದರೆ ಚಾಲೆಂಜ್ ಫಾರ್ ಸ್ಟೂಡೆಂಟ್ಸ್ ಟು ಲರ್ನ್ ಮೆನಿ ಲ್ಯಾಂಗ್ವೇಜಸ್. ಚಾಲೆಂಜ್ ಅಂತ ಏನಿಲ್ಲ ಇದೆ. ಸೊ ಎರಡೂ ಕೂಡ ಈಸಿಯಾಗಿ ನೀವು ಎಲಿಮಿನೇಟ್ ಮಾಡ್ಬೋದು. ಬಿಕಾಸ್ ಮಕ್ಕಳು 2 ಭಾಷೆ ಅಥವಾ 3 ಭಾಷೆಯನ್ನು ಕಲಿಯುವಂಥ ಸಾಮರ್ಥ್ಯ ಇರೋದ್ರಿಂದ ಅದನ್ನು ಒಂದು ರಿಸೋರ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ಈಸ್ the most important factor which is responsible for the differentiation between language learning and language acquisition is. ಸಿಂಪ್ಲಿಫೈ ಏನಂದರೆ ಲ್ಯಾಂಗ್ವೇಜ್ ಲರ್ನಿಂಗಿಗೂ ಲ್ಯಾಂಗ್ವೇಜ್ ಅಕ್ವಿಸಿಷನ್ಗೂ ಡಿಫ್ರೆನ್ಸ್ ಏನಂತ ಹೇಳಿದ್ದಾನೆ. ಸೊ ಈಗ ನಾರ್ಮಲಾಗಿ ಮಾತಾಡೋದ್ರೆ ನಾವು ಮನೆಗಳಲ್ಲಿ ಮಾತೃಭಾಷೆಯನ್ನು ಮಾತಾಡ್ತೀವಿ. ಮಾತೃಭಾಷೆ ಮಾತಾಡಿದಾಗ ನಮಗೆ ಮನೆಯಲ್ಲಿ ಅಪ್ಪ ಆಗ್ಬೋದು, ಅಮ್ಮ ಆಗ್ಬೋದು, ಸಂಬಂಧಿಕರಾಗ್ಬೋದು ಎಲ್ಲ ಮಾತಾಡೋದ್ರಿಂದ ಈಸಿಯಾಗಿ ಅದನ್ನು ನಾವು ಕಲಿತಾ ಹೋಗ್ತೀವಿ. ಬಳಕೆ ನಮಗೆ ಈಸಿ ಆಗುತ್ತೆ. ಲ್ಯಾಂಗ್ವೇಜ್ ಲರ್ನಿಂಗ್ ಈಸಿಯಾಗಿ ನಾವು ಬಳಕೆ ಮಾಡ್ತೀವಿ. ಬಟ್ ವೆನ್ ವಿ ಕಮ್ ಟು ಲರ್ನ್ ಸ್ಪೆಸಿಫಿಕಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆರ್ ಇಂಗ್ಲೀಷ್, ಫಾರಿನ್ ಲ್ಯಾಂಗ್ವೇಜ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದನ್ನು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅದನ್ನು ಯಾವ ರೀತಿ ನಾವು ಕಲಿಬೇಕು ಅಂತ ಹೇಳೋದಾದರೆ, ಎ ಗ್ರಾಮರ್ ಆಫ್ ಲ್ಯಾಂಗ್ವೇಜ್ ರಾಂಗ್, ಬಿ assessment in language is also wrong, and C textbook of language it is also wrong. The D language environment is right answer. ಯಾಕೆ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ರೈಟ್ ಆನ್ಸರ್ ಆಗುತ್ತೆ ಅಂದರೆ, ಮಕ್ಕಳಿಗೆ ತರಗತಿಯಲ್ಲಿ ಇಂಗ್ಲೀಷ್ ಮಾತಾಡೋ ವಾತಾವರಣನ ನೀವು ಸೃಷ್ಟಿ ಮಾಡಿದಾಗ ಆಟೋಮೆಟಿಕಲಿ ಅವ್ರೇನು ಮಾಡ್ತಾರೆ, ಈಸಿಯಾಗಿ ಕಲಿತಾರೆ. ಮಾತೃಭಾಷೆಯನ್ನು ಮನೆಯಲ್ಲಿ ಯಾವ ರೀತಿ ಕಲ್ತರೋ ಅದೇ ರೀತಿ ಇಂಗ್ಲೀಷನ್ನು ಕೂಡ ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ದಟ್ ಇಸ್ ದ ಮೈನ್ ಫ್ಯಾಕ್ಟರ್ ಈಸ್ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ಭಾಷೆಯನ್ನು ಮಾತಾಡೋರು ಹೆಚ್ಚಿರಬೇಕು. ಸೊ ಅದಕ್ಕೆ ಇಂಗ್ಲೀಷ್ ಕ್ಲಾಸಲ್ಲಿ ನಾರ್ಮಲಾಗಿ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡಿದಾಗ ಮಕ್ಕಳು ಕೂಡ ಏನು ಮಾಡ್ತಾರೆ, ಇಂಗ್ಲೀಷನ್ನು ಈಸಿಯಾಗಿ ಕಲಿತಾರೆ. ಜೊತೆಗೆ ಅರ್ಥ ಆಗದೇ ಇದ್ಬೇಕಾದ್ರೆ ನಾವು ಮಾತೃಭಾಷೆಯ ಹೆಲ್ಪನ್ನು ತಗೋಬೇಕಾಗುತ್ತೆ. ಓಕೆ, ದ ಆನ್ಸರ್ ಈಸ್ ಡಿ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್, which one of the following is an essential characteristic of a good textbooks in English? ಅತಿ ಮುಖ್ಯವಾದ ಒಂದು ಲಕ್ಷಣ ಗುಡ್ ಟೆಕ್ಸ್ಟ್ ಬುಕ್, ಒಳ್ಳೆಯ ಟೆಕ್ಸ್ಟ್ ಬುಕ್ಕಲ್ಲಿ ಪಠ್ಯಪುಸ್ತಕದಲ್ಲಿ ಅತ್ಯಂತ ಮುಖ್ಯವಾದ ಲಕ್ಷಣ ಯಾವುದು, ಏನಿರಬೇಕು ಅಂತ ಹೇಳಿದ್ದಾನೆ. ಸೊ ಒಬ್ವಿಯಸ್ಲಿ ಡೈರೆಕ್ಟಾಗಿ ಅದಕ್ಕೆ ಆನ್ಸರ್ ಬರೋದಾದರೆ ಏನೇ. ಏಕೆ ರೀಸನ್ ಅಂದರೆ, ಎವ್ರಿ ಲೆಸನ್ ಶುಡ್ ಹ್ಯಾವ್ ಪ್ರಾಪರ್ ಇಂಟ್ರೊಡಕ್ಷನ್ ಅಟ್ ದಿ ಬಿಗಿನಿಂಗ್ ಆ್ಯಂಡ್ ಎ ಕನ್ಕ್ಲೂಷನ್ ಅಟ್ ದಿ ಎಂಡ್. ದಿಸ್ ಈಸ್ ರೈಟ್ ಆನ್ಸರ್. ಯಾಕೆ ಅಂದರೆ ನಾವು ಪಾಠ ಮಾಡಲಿಕ್ಕೆ ಶುರು ಮಾಡಿದಾಗ ಪ್ರಾರಂಭಿಕ ಹೇಳಿಕೆ ಮತ್ತು ಅಂತಿಮ ಹೇಳಿಕೆ ಅಂತ ಕೊಡ್ತೀವಿ. ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಎಂಡಿಂಗ್ ಸ್ಟೇಟ್ಮೆಂಟ್ ಶುಡ್ ಬಿ ಗಿವನ್ ಬೈ ದಿ ಟೀಚರ್. ಸೊ ಪಾಠದಲ್ಲೂ ಕೂಡ ಅಷ್ಟೇ, ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದೇ ಒಂದು ಪಾಠ ತಗೊಂಡ್ರೂ ಕೂಡ ಪೀಠಿಕೆ ಇಂಟ್ರೊಡಕ್ಷನ್ ಚೆನ್ನಾಗಿರಬೇಕು ಆ್ಯಂಡ್ ಕನ್ಕ್ಲೂಷನ್ ಉಪಸಂಹಾರ ಕೂಡ ಇರಬೇಕು. ಇದು ದ ಮೇನ್ ಫ್ಯಾಕ್ಟರ್. ಇನ್ನು ಬೇರೆ ಆಪ್ಷನ್ಗಳನ್ನು ನೋಡೋದಾದರೆ ಎಲಿಮಿನೇಷನ್ ಮಾಡೋಣ, ತಪ್ಪ್ಯಾಕಾಗುತ್ತೆ ಅಂತ. ಪಿ ನೋಡೋದಾದರೆ ಇಟ್ ಶುಡ್ ಬಿ ಬೇಸ್ಡ್ ಆನ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್ ಪ್ರಕಾರ ಮತ್ತು ಕರಿಕ್ಯುಲಮ್ ಪ್ರಕಾರನೇ ಸಿಲೆಬಸ್ ಪ್ರಕಾರನೇ ಪ್ರಿಪೇರ್ ಮಾಡಿರ್ತಾರೆ ಬುಕ್ಕನ್ನು. ಸೊ ದಿಸ್ ಈಸ್ ರಾಂಗ್. ದ ಸಿ, ನೋ ಡಿಫಿಕಲ್ಟ್ ವರ್ಡ್ ಶುಡ್ ಬಿ ಗಿವನ್ ಅಂತ ಇದೆ. ಡಿಫಿಕಲ್ಟ್ ವರ್ಡ್ ಎಷ್ಟಿರ್ತವೋ ಅಷ್ಟು ಈಸಿ ವರ್ಡ್ಗಳು ಇರ್ತವೆ, ಅದರಿಂದ ಮೂರನೇದು ಸಿನ ತಪ್ಪಾಗ್ತೀರಾ. ಇನ್ನು ಡಿ ನೋಡೋದಾದರೆ the maximum number of textual exercise should be given to practice at the end of the lesson. ಇಲ್ಲಿ ಮ್ಯಾಕ್ಸಿಮೈಸ್ ಅಂತಿದೆ. ಸೊ ಮ್ಯಾಕ್ಸಿಮಮ್ ಅಂತಂದರೆ ಅತಿ ಹೆಚ್ಚು ಪ್ರಾಕ್ಟೀಸ್ ಲೆಸನ್ಗಳನ್ನ ಕೊಡಬೇಕು ಅಂತಿದೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ದ ಆನ್ಸರ್ ಈಸ್ ಎ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್, ದ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಈಸ್ ಪಾಸಿಬಲ್ ವೈಲ್ ಟೀಚಿಂಗ್ ಇಂಗ್ಲೀಷ್ by the teacher using authentic tasks through. ಸೊ ಇಂಪಾರ್ಟೆಂಟ್ ವರ್ಡ್ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಸ್ಟೂಡೆಂಟ್ಸ್ಗಳನ್ನ ಯಾವಾಗ ಟೀಚರ್ಗಳಿಗೆ ಸಾಧ್ಯ, ಯಾವ ಒಂದು ಅಪ್ರೋಚಿಂದ, ಯಾವ ಒಂದು ಮೆಥಡಿಂದ ಅವರನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಮಕ್ಕಳನ್ನು ಅಂತ ಕೇಳಿದ್ದಾನೆ. ಸೊ ನೋಡುವ ಮೊದಲನೇ ಆಪ್ಷನ್ ಕಮ್ಯುನಿಕೇಟಿವ್ ಅಪ್ರೋಚ್, ಬಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಸಿ ಡೈರೆಕ್ಟ್ ಮೆಥಡ್, ದ ಫೋರ್ತ್ ಈಸ್ ಸ್ಟ್ರಕ್ಚರಲ್ ಅಪ್ರೋಚ್. ಈಗ ಒಂದೇ ಎಲಿಮಿನೇಟ್ ಮಾಡೋದಾದರೆ ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ನಾರ್ಮಲಾಗಿ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಬಿಕಾಸ್ ಅದು 1 by 1 ಸ್ಟ್ರಕ್ಚರ್ ಮೀನ್ಸ್ ನೌನ್ ವರ್ಬ್ ಪ್ರನೌನ್ ಅಂತ ಏನು ಹೇಳ್ತೀವೋ ಕ್ರಮಬದ್ಧವಾಗಿ ಅಂತ ಹೇಳ್ತೀವಲ್ಲ, ಅದರಿಂದ ಅದು ತೆಗಿತೀರಾ. ಸಿ ಡೈರೆಕ್ಟ್ ಮೆಥಡಲ್ಲಿ ನಿಮಗೆ
ಓನ್ಲಿ ಇಂಗ್ಲೀಷಲ್ಲೇ ಯೂಸ್ ಮಾಡಬೇಕು. ಡೈರೆಕ್ಟ್ ಮೆಥಡ್ ಈಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಟಾಕ್ ಇನ್ ಟಾರ್ಗೆಟ್ ಲ್ಯಾಂಗ್ವೇಜ್ ಓನ್ಲಿ. ಯು ಶುಡ್ ನಾಟ್ ಯೂಸ್ ಮದರ್ ಟಂಗ್ ಅಟ್ ದ ಟೈಮ್ ಆಫ್ ಡೈರೆಕ್ಟ್ ಮೆಥಡ್. ಸೊ ಡೈರೆಕ್ಟ್ ಮೆಥಡ್ ಅಂತಂದರೆ ಏನಿಲ್ಲ, ಇಂಗ್ಲೀಷ್ ಕ್ಲಾಸಲ್ಲಿ ಇಂಗ್ಲೀಷಲ್ಲೇ ಹೇಳಬೇಕು ಮಕ್ಕಳಿಗೆ. ಸೊ ಇಲ್ಲಿ ನಾವು ರೂರಲನ್ನು ನೆನ್ಪಿಟ್ಕೊಂಡು ಮತ್ತು ಓವರಾಲ್ ಎಲ್ಲ ಮಕ್ಕಳನ್ನು ತಗೊಂಡಾಗ ಇಂಗ್ಲೀಷಲ್ಲೇ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅನ್ನೋದು ಕಷ್ಟ, ಅದರಿಂದ ಸಿ ಕೂಡ ತಪ್ಪಾಗುತ್ತೆ. ಸೊ ಇನ್ನು ಬ್ರೀಗೆ ಹೋಗೋಣ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಲ್ಸೋ ರಾಂಗ್. ಸೊ ಕಮ್ಯುನಿಕೇಟಿವ್ ಅಪ್ರೋಚ್ ಇಸ್ ಎ ರೈಟ್ ಆನ್ಸರ್. ಬಿಕಾಸ್ ಈಗ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿ, ಸಾಮಾನ್ಯ ಒಂದು ಜನರಲ್ ಪ್ರಶ್ನೆಯನ್ನು ಕೇಳದೆ ಪ್ರತಿಯೊಂದು ಮಕ್ಕಳ ಹತ್ರ ಕೂಡ ಅವರದೇ ಆದ ಒಪಿನಿಯನ್ ಹೇಳಿದಾಗ ಒಂದು ಬೇಕಾದಷ್ಟು ಆನ್ಸರ್ಗಳು ನಮಗೆ ಸಿಗ್ತವೆ. ಸೊ ಒನ್ ಕ್ವಶನ್ ಮಲ್ಟಿ ಆನ್ಸರ್ಸ್, ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಟೈಪಲ್ಲ ಇದು. ಒಂದು ವಿವರಣಾತ್ಮಕ ಬರವಣಿಗೆಯನ್ನು ಮಾಡಿದಾಗ, ಎಕ್ಸಾಂಪಲ್ ಒಂದು ಕ್ವಶನ್ ಕೊಡಿದಾಗ ಮೈಸೂರು ಅರಮನೆಯ ವೈಭವವನ್ನು ವಿವರಿಸಿ ಅಂತ ಹೇಳ್ತೀರಾ. ಸೊ ಅದನ್ನು ಬಾಯಲ್ಲೇ ಕೇಳ್ಬೋದು ನೀವು. ಕಮ್ಯುನಿಕೇಟಿವ್ ಮೀನ್ಸ್ ಕಮ್ಯುನಿಕೇಷನ್. ಮೈಸೂರು ಅರಮನೆ ನಿಮ್ಮದೇ ಆದ ಒಂದು ಪದಗಳಲ್ಲಿ ವಿವರಿಸಿ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ಒಂದು ಇದರಲ್ಲಿ ಹೇಳ್ತಾರೆ, ಏನು ಅಂದರೆ ಅವರದೇ ಆದ ಒಂದು ವಿವರಣೆಯನ್ನು ನೀಡ್ತಾರೆ. ಸೊ ಅಲ್ಲಿ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ನೀವು ರೀಚ್ ಆಗಲಿಕ್ಕಾಗುತ್ತೆ. ಸೊ ಕಮ್ಯುನಿಕೇಟಿವ್ ಅಪ್ರೋಚ್ ಈಸ್ ಬೆಸ್ಟ್ ಮೆಥಡ್ ಟು ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಫಾರ್ ದ ಟೀಚರ್. ಓಕೆ, ದ ರೈಟ್ ಆನ್ಸರ್ ಈಸ್ ಎ. ನೆಕ್ಸ್ಟ್, when a teacher uses a realia to teach vocabulary and grammar, she is. ಒಬ್ಬ ಶಿಕ್ಷಕ ನಿಜವಾದ, ರಿಯಾಲಿಯಾ ಮೀನ್ಸ್ ನಥಿಂಗ್ ಬಟ್ ರಿಯಾಲಿಟಿ, ಟು ವೊಕಾಬಲರಿ ಮತ್ತು ಗ್ರಾಮರನ್ನು ಬೋಧನೆ ಮಾಡ್ತೀರಾ, ವ್ಯಾಕರಣವನ್ನು ಟೀಚ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ವ್ಯಾಕರಣವನ್ನು ಟೀಚ್ ಮಾಡಬೇಕಾದ್ರೆ ನೀವು ಏನನ್ನು ಬಳಸಬೇಕು, ಯಾವ ರೀತಿ ಬಳಸಿದ್ರೆ ಅದು ತುಂಬ ಎಫೆಕ್ಟಿವ್ ಆಗಿ ಮಕ್ಕಳಿಗೆ ತಲುಪುತ್ತೆ ಅಂತ ನೋಡೋದಾದರೆ ದ ಆಪ್ಷನ್ ಎ ಕೊಟ್ಟಿದ್ದಾನೆ. ಯೂಸಿಂಗ್ ರಿಯಲ್ ಆಬ್ಜೆಕ್ಟ್ಸ್, ಆ್ಯಕ್ಷನ್ಸ್ ಆ್ಯಂಡ್ ರಿಯಲ್ ಲೈಫ್ ಸಿಚುವೇಶನ್ ಅಂತ ಹೇಳಿದ್ದಾನೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸಿಂಪ್ಲಿಫೈ ಆಗಿ ಹೇಳಬೇಕು ಅಂದರೆ ರಿಯಾಲಿಯಾ ಅಂತ ಏನಿದೆಯೋ ಇಲ್ಲಿ ರಿಯಲ್ ಅಂತ ಇದೆ. ಇದನ್ನು ನೀವು ರೌಂಡ್ ಹಾಕೊಂಡ್ರೆ ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಆನ್ಸರ್ ಮಾಡ್ಬೋದು. ಉಳಿದಂಥ 3 ಆಪ್ಷನ್ಗಳನ್ನ ಎಲಿಮಿನೇಷನ್ ಮಾಡ್ಬೋದು. ರೀಸನ್ ಏನಂದರೆ, ನೀವು ಟೀಚಿಂಗ್ ಏಡ್ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು. ಭಾರತದ ಭೂಪಟದ ಬಗ್ಗೆ ವಿವರಿಸಿದ ನಂತರ ಭಾರತದ ಭೂಪಟವನ್ನು ನೀವು ಮಾಡ್ಕೊಂಡು ಹೋಗ್ತೀರಾ ಟೀಚಿಂಗ್ ಮಾಡೆಲ್ ಆಗಿ. ಲ್ಯಾಂಗ್ವೇಜಿಗೆ ಬಂದಾಗ ಎ ಫಾರ್ ಆ್ಯಪಲ್ ಅಂತ ಹೇಳ್ತೀರಾ. ಆ್ಯಪಲ್ ಹೆಂಗಿರುತ್ತೆ ಅಂತ ನೀವು ಆ್ಯಪಲ್ನ ತೋರಿಸ್ಬೋದು, ಆರ್ ಆ್ಯಪಲ್ನ ಒಂದು ಚಿತ್ರವನ್ನು ಟೀಚಿಂಗ್ ಏಡನ್ನು ಮಾಡ್ಕೊಂಡು ಹೋಗ್ಬೋದು. ದ ಯೂಸಿಂಗ್ ರಿಯಲ್ ಆಬ್ಜೆಕ್ಟ್ಸ್, ಆ್ಯಕ್ಷನ್ಸ್ ಆ್ಯಂಡ್ ರಿಯಲ್ ಲೈಫ್ ಸಿಚುವೇಶನ್, ವಾಸ್ತವಕ್ಕೆ ಎತ್ತಿರವಾದ ಸಿಚುವೇಶನ್ ಕೊಡೋದ್ರಿಂದ ಅದು ತುಂಬ ಎಫೆಕ್ಟಿವ್ ಆಗಿ ಅವರಿಗೆ ರೀಚ್ ಆಗುತ್ತೆ. ಸಿಂಪ್ಲಿಫೈ ಆಗಿ ಹೇಳಬೇಕು ಅಂದರೆ, ನೌನ್ ಬಗ್ಗೆ ಪಾಠ ಮಾಡ್ತಿರ್ತೀರಾ, ಆವಾಗ ಟೇಬಲ್ ಅಂತ ಹೇಳ್ತೀರಾ. ಟೇಬಲ್ ಅಂತಂದಾಗ ಇಟ್ ಈಸ್ ಎ ನೌನ್. ಓಕೆ, ಟೇಬಲಲ್ಲಿ ನಿಮ್ಮ ತರಗತಿ ಇರೋದ್ರಿಂದ ಟೇಬಲನ್ನು ತೋರಿಸ್ಬೋದು ಅವರಿಗೆ ಪ್ರಾಕ್ಟಿಕಲಾಗಿ. ದಿಸ್ ಇಸ್ ಟೇಬಲ್, ವಿ ಕಾಲ್ ಇಟ್ಸ್ ನೌನ್ ಅಂತ ಹೇಳ್ತೀರಾ. ಸೊ ಇನ್ನು ಬೇರೆ ಆಪ್ಷನ್ಗಳನ್ನ ತೆಗೆಯೋದಾದರೆ ಬಿ ಕಂಪ್ಯೂಟರ್ ಟೆಕ್ನಾಲಜಿ ಅಂತಿದೆ. ಸೊ ರಾಂಗ್ ಆನ್ಸರ್. ಸಿ ಟೀಚಿಂಗ್ ಥ್ರೂ ದ ಟ್ರೂ ಸ್ಟೋರೀಸ್. ಟ್ರೂ ಸ್ಟೋರೀಸ್ ಆಬ್ವಿಯಸ್ಲಿ ಪಾಠ ಮಾಡಬೇಕಾದ್ರೆ ಹೇಳ್ಬೋದು, ಆದರೆ ಅವರಿಗೆ ರಿಯಾಲಿಟಿ ಕಣ್ಣು ಮುಂದೆನೇ ಪ್ರಾಕ್ಟಿಕಲ್ ಆಗಿ ಯು ಕ್ಯಾನ್ ಟಚ್. ಸೊ ಟೇಬಲ್ ಅಂತ ಹೇಳಿದಾಗ ದೇ ಕ್ಯಾನ್ ಫೀಲ್, ದೇ ಕ್ಯಾನ್ ಟಚ್ ದಟ್. ಬಟ್ ವೆನ್ ಎವರ್ ಯು ಸೇ ಟ್ರೂ ಸ್ಟೋರಿ ದೇ ಕೆನಾಟ್ ಟಚ್ ದಟ್. ಮೂರ್ತದಿಂದ ಅಮೂರ್ತ ಅಂತ ಹೇಳ್ತೀವಲ್ವಾ, ಮೂರ್ತ ರೂಪವಾಗಿ ಕೇಳ್ತಾ ಇರೋದು ಇಲ್ಲಿ. ಸೊ ಸಿ ಆಲ್ಸೋ ರಾಂಗ್. ಡಿ ಬಂದರೆ ಯೂಸಿಂಗ್ ರೋಲ್ ಪ್ಲೇ ಆಸ್ ಎ ಲರ್ನಿಂಗ್ ಡಿವೈಸ್. ರೋಲ್ ಪ್ಲೇ ಯು ಕ್ಯಾನಾಟ್, ಇಸ್ ನಾಟಕೀಕರಣ ಅಂತ ಹೇಳ್ತೀರಲ್ವಾ. ಸೊ ಅದರಿಂದ ಇದು ಕೂಡ ತಪ್ಪಾಗುತ್ತೆ. ಸೊ ಆನ್ಸರ್ ಈಸ್ ಎ. ನೆಕ್ಸ್ಟ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಆಸ್ ಡ್ಯಾಶ್ ಕಾನ್ಸೋನೆಂಟ್ ಸೌಂಡ್ಸ್. ಹೌ ಮೆನಿ ಕಾನ್ಸೋನೆಂಟ್ ಹ್ಯಾಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳಿ. ಸೌಂಡ್ಸ್ ಅಂತ ಇದೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂತ ಹೇಳಿದ್ರೆ, ನಾವು ನಾರ್ಮಲಾಗಿ ನಾವು ಇಂಗ್ಲೀಷ್ ಬಗ್ಗೆ ಮಾತಾಡೋಕ್ಕಾದ್ರೆ ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ 5 ಓವೆಲ್ಸ್ ಪ್ಲಸ್ 21 ಕಾನ್ಸೋನೆಂಟ್. ಬಟ್ ಹಿಯರ್ 21 ಆಪ್ಷನ್ ಈಸ್ ಆಲ್ಸೋ ದೇರ್, ಬಟ್ ಇಟ್ ಇಸ್ ರಾಂಗ್ ಆನ್ಸರ್. ಬಿಕಾಸ್ ಸೌಂಡ್ಸ್ ಅಂತ ಕೇಳಿರೋದ್ರಿಂದ ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕಾನ್ಸನೆಂಟ್ ಸೌಂಡ್ಗಳು 24 ಇದೆ. 24 ಕಾನ್ಸನೆಂಟ್ ಸೌಂಡ್ಸ್ ಆರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ದಟ್ ಇಸ್ ಅ ರೈಟ್ ಆನ್ಸರ್. ಓಕೆ, ಯಾವಾಗ ಕಾನ್ಸನೆಂಟ್ ಎಷ್ಟಿದೆ ಅಂತ ಕೇಳಿದಾಗ 21 ಸರಿ ಆಗುತ್ತೆ. ಕಾನ್ಸನೆಂಟ್ ಸೌಂಡ್ ಅಂತ ಕೇಳಿದಾಗ ನಿಮಗೆ 24 ಆಗುತ್ತೆ. ಗಾಟ್ ಇಟ್? ಓಕೆ. ನೆಕ್ಸ್ಟ್, ಇಂಟೆನ್ಸಿವ್ ರೀಡಿಂಗ್ ರೆಫರ್ಸ್ ಟು. ಸೊ ಇಂಟೆನ್ಸಿವ್ ರೀಡಿಂಗ್ ಅಂದರೆ ಏನು ಹೇಳುತ್ತೆ? ಇಂಟೆನ್ಸಿವ್ ರೀಡಿಂಗ್, ವಾಟ್ ಈಸ್ ಇಂಟೆನ್ಸಿವ್ ರೀಡಿಂಗ್ ಅಂತ ಡೈರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಎ ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಡಿಟೇಲ್ಡ್ ಇನ್ಫಾರ್ಮೇಷನ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಪ್ಲೆಜರ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಎಡಿಟಿಂಗ್, ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಸಮ್ವನ್ ಎಲ್ಸ್.
ಬೇರೆ ಯಾರಿಗೋಸ್ಕರನ ಓದೋದು ನೀವು ತಪ್ಪು. ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಎಡಿಟಿಂಗ್ ಮಾಡಲಿಕ್ಕೋಸ್ಕರ ಓದೋದು, ದಟ್ಸ್ ಇಸ್ ರಾಂಗ್ ಆನ್ಸರ್. ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಪ್ಲೆಸರ್, ಸಂತೋಷಕ್ಕೋಸ್ಕರ ಓದೋದು, ದಟ್ಸ್ ಆಲ್ಸೋ ರಾಂಗ್ ಆನ್ಸರ್. ಸೊ ಡೀಟೈಲ್ಡ್ ಇದೆಯಲ್ಲ, ಇದು ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್. ಯಾಕೆ ಡೀಟೇಲ್ಸ್ ಅಂತಂದಾಗ ಇಂಟೆನ್ಸಿವ್ ಅಂದರೆ ನೀವು ಮಾತಾಡ್ಬೇಕಾದ್ರೆ ನಾರ್ಮಲ್ ನಾವು ಡೈಲಿ ಯೂಸ್ ಮಾಡ್ತೀವಿ. ಇಂಟೆನ್ಷನಲಿ ಅವರು ಡಿಲೇ ಮಾಡಿದ್ರು, ಇಂಟೆನ್ಷನಲಿ ಅವರು ಓದಿದ್ರು, ಇಂಟೆನ್ಷನಲಿ ಮಾತಾಡಿದ್ರು ಅಂತ ಹೇಳ್ತೀವಲ್ವ. ಇಂಟೆನ್ಷನಲಿ ಅಂದರೆ ಏನು? ಉದ್ದೇಶಪೂರ್ವಕವಾಗಿ ಅಂತ. ಇಂಟೆನ್ಸಿವ್ ಮೀನ್ಸ್ ನಥಿಂಗ್ ಬಟ್ ಸೊ ಡೀಟೇಲ್ಡ್ ಇನ್ಫಾರ್ಮೇಷನ್, ಸಂಪೂರ್ಣವಾಗಿ ಇಡೀ ಪ್ಯಾರಾಗ್ರಾಫ್ನ ಓದುವಂಥದ್ದು ಯಾವುದು? ಇಂಟೆನ್ಸಿವ್ ರೀಡಿಂಗು. ದಟ್ ಇಸ್ ದ ರೈಟ್ ಆನ್ಸರ್ ಈಸ್ ಎ. got it? Okay. Next question. According to language acquisition theory, when there is a lack of sufficient information in the language input, there is universal grammar that applies to all. ಒಂದು ಭಾಷೆಯನ್ನು ನೀವು ಟೀಚ್ ಮಾಡಬೇಕಾದ್ರೆ ಲ್ಯಾಂಗ್ವೇಜನ್ನು ಟೀಚ್ ಮಾಡ್ತಾ ಇರ್ತೀರಾ, ಅದಕ್ಕೆ ಸಂಬಂಧಪಟ್ಟಾಗ ಲ್ಯಾಕ್ ಆಫ್ ಸಫಿಷಿಯೆಂಟ್ ಇನ್ಫಾರ್ಮೇಷನ್, ಅದನ್ನು ಅರ್ಥ ಮಾಡಿಸುವಾಗ ನಿಮಗೆ ಏನಾದರೂ ಲ್ಯಾಕ್ ಮೀನ್ಸ್ ಕೊರತೆ, ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಎಟ್ ದ ಟೈಮ್ ವಾಟ್ ವಿಲ್ ಯು ಡೂ? ಸೊ ಆಬ್ವಿಯಸ್ಲಿ ಹ್ಯೂಮನ್ ಲ್ಯಾಂಗ್ವೇಜ್ ಇಸ್ ರೈಟ್ ಆನ್ಸರ್. ಯಾಕೆ ಹ್ಯೂಮನ್ ಲ್ಯಾಂಗ್ವೇಜ್ ಅಂತಂದಾಗ ಒಂದು ಮಗುವಿಗೆ ಒಂದು ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಆ ಮಕ್ಕಳಿಗೆ ನೀವು ಹೇಳೋ ಭಾಷೆ ಜೊತೆಗೆ ಮಾತೃಭಾಷೆಯಲ್ಲಿ ಹೇಳಿದ್ರೂ ಕೂಡ ಅರ್ಥ ಆಗಿಲ್ಲ ಅಂತಂದಾಗ ಯು ಕ್ಯಾನ್ ಯೂಸ್ ಎನಿ ಒನ್ ಲ್ಯಾಂಗ್ವೇಜ್ ವಿಚ್ ಈಸ್ ರಿಲೇಟೆಡ್ ಟು ದಿ ಹ್ಯೂಮನ್. ಸೊ ಅಂದರೆ ಯಾವ ಭಾಷೆಯಲ್ಲಾದರೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಉರ್ದು ಮತ್ತು ಕನ್ನಡ, ಇಂಗ್ಲೀಷ್ ಮಾತನಾಡುವ ಸ್ಟೂಡೆಂಟ್ಸ್ಗಳ ತರಗತಿಲಿದ್ದಾಗ ಕನ್ನಡದ ಇಂಗ್ಲೀಷ್ ಲ್ಯಾಂಗ್ವೇಜ್ ಪಾಠ ಮಾಡಬೇಕಾದ್ರೆ ನೀವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದಾಗ ಅದು ಕನ್ನಡ ಮಾತೃಭಾಷೆ ಆಗಿರೋ ಮಗು ಅರ್ಥ ಮಾಡ್ಕೋಬೋದು, ಉರ್ದು ಮಾತನಾಡುವ ಮಗು ಅರ್ಥ ಆಗದೆ ಇರ್ಬೋದು. ಅಟ್ ದ ಟೈಮ್ ಯು ಕ್ಯಾನ್ ಯೂಸ್ ಉರ್ದು ಆಲ್ಸೋ, ಬಟ್ ಯು ಹ್ಯಾವ್ ಟು ನೋ ದ ಲ್ಯಾಂಗ್ವೇಜ್. ಸೊ ಆನ್ಸರ್ ಈಸ್ 4. ಓಕೆ. ದೆನ್ ಮಾರ್ಫಿಮ್ ಈಸ್ ದಿ ಡ್ಯಾಶ್. ಮಾರ್ಫಿಮ್ ಅಂದರೆ ಏನು ಅಂತ ಡೈರೆಕ್ಟಾಗಿ ಕೇಳಿದ್ದಾನೆ. ಮಾರ್ಫಿಮ್ ಅಂದರೆ ಏನಿಲ್ಲ, ಡೈರೆಕ್ಟಾಗಿ ಹೇಳೋದಾದರೆ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ದಟ್ ಕೆನಾಟ್ ಬಿ ಬ್ರೋಕನ್. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ದಟ್ ಕೆನಾಟ್ ಬಿ ಬ್ರೋಕನ್ ಅಪ್. ಎಕ್ಸಾಂಪಲ್ ಕೊಡ್ತೀನಿ. ಮಾರ್ಫಿಮ್ ಅನ್ನೋದಕ್ಕೆ ತುಂಬ ಸಿಂಪ್ಲಿಫೈ ಆಗಿ ಹೇಳಬೇಕು ಅಂದರೆ ನಿಮಗೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಕೇಳಿದ್ದೀರಲ್ವಾ, ಅದೇ ಮಾರ್ಫಿಮ್ ಅನ್ನೋದು. ಈಗ ಎಕ್ಸಾಂಪಲ್ ಅನ್ಬಿಲಿಯಬಲ್ ಅಂತ ಬರಿತೀನಿ. ಅನ್ಬಿಲಿಯಬಲ್ ಅಂತ ಬರೆದಾಗ UN ಅಂತ ಇದೆ. ಸೊ ವಿ ಕೆನಾಟ್ ಸೆಪರೇಟ್ ದಟ್ ವರ್ಡ್. ಯು ಮತ್ತು ಏನನ್ನು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಲೆಟರ್ಸ್ಗಳಾಗ್ಬಿಡ್ತವೆ. ಸೊ ದಟ್ ಕೆನಾಟ್ ಬಿ ಬ್ರೋಕನ್ ಅಂತಿದೆಯಲ್ಲ, ಸೊ ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಮಾರ್ಫಿಮ್ ಅಂತ ಕರಿತೀವಿ. ಇನ್ನೂ ಸಿಂಪ್ಲಿಫೈ ಆಗಿ ಹೇಳಬೇಕು ಅಂದರೆ ನಿಮಗೆ ವಾಟರ್ ಅಂತ ಬರಿತೀನಿ ನೌನ್ ತೊಗೊಂಡಾದಾಗ. ವಾಟರ್ ಅಂತ ಹೇಳಿದಾಗ WAನೇ ಸಪ್ರೇಟ್ ಮಾಡಿ TERನ ಸಪ್ರೇಟ್ ಮಾಡಿದ್ರೆ ಅರ್ಥ ಕೊಡೋದಿಲ್ಲ, ಅದು TER ಆಗಲ್ಲ, WA ಆಗಲ್ಲ. ಸೊ ಬಿಟ್ಟು ಒಟ್ಟಿಗೆ ಇರಬೇಕು. ಸೊ ಇದನ್ನು ಮಾರ್ಫಿಮ್ ಅಂತ ಕರಿತೀವಿ, ಸಪ್ರೇಟ್ ಮಾಡೋಕ್ಕಾಗದೇ ಇರೋದನ್ನು. ಸೊ ಆನ್ಸರ್ ಈಸ್ B. got it? ನೆಕ್ಸ್ಟ್, ಫಂಕ್ಷನಲ್ ಗ್ರಾಮರ್ ರೆಫರ್ಸ್ ಟು. ಫಂಕ್ಷನಲ್ ಗ್ರಾಮರ್ ಅಂದರೆ ಏನು? ಸೊ ಅದಕ್ಕಿಂತ ಮುಂಚೆ ಆಪ್ಷನ್ಗಳು ನೋಡ್ಬಿಡೋಣ. ಎ, ಲರ್ನಿಂಗ್ ಗ್ರಾಮರ್ ಇನ್ ಐಸೋಲೇಷನ್, ರಾಂಗ್ ಸ್ಟೇಟ್ಮೆಂಟ್. ಬಿ, ಲರ್ನಿಂಗ್ ಗ್ರಾಮರ್ ಇನ್ ಎ ಗಿವನ್ ಕಂಟೆಕ್ಸ್ಟ್, ಎಸ್. ದ ಸಿ, ಲರ್ನಿಂಗ್ ಗ್ರಾಮರ್ ಬೈ ನೋವಿಂಗ್ ದಿ technicalities of language, that's also wrong. D, learning grammar through the rules of language, that is also wrong. ಯಾಕೆ? learning grammar in a given context is related to the functional. ಗ್ರಾಮರಲ್ಲಿ 2 ಟೈಪ್ ಬರ್ತದೆ. ಯಾವುದು? ಫಾರ್ಮಲ್ ಗ್ರಾಮರ್, ಫಂಕ್ಷನಲ್ ಗ್ರಾಮರ್. ಫಾರ್ಮಲ್ ಅಂದರೆ ಏನು? ಸಾಂಪ್ರದಾಯಿಕ ಅಂತ ಹೇಳ್ತೀವಿ. ಸೊ ಫಂಕ್ಷನಲ್ ಗ್ರಾಮರ್ ಅಂತ ಅಂದರೆ ಏನಂದರೆ, ಒಬ್ಬ ಲ್ಯಾಂಗ್ವೇಜ್ ಟೀಚರು, ಕನ್ನಡ ಆಗ್ಬೋದು ಇಂಗ್ಲೀಷ್ ಆಗ್ಬೋದು, ಟೀಚ್ ಮಾಡಬೇಕಾದ್ರೆ ಭಾಷಾ ತರಗತಿಯಲ್ಲಿ ಮಧ್ಯದಲ್ಲೇ, ಎಕ್ಸಾಂಪಲ್ ಒಂದು ಗದ್ಯ ಭಾಗ ಅಥವಾ ಪದ್ಯ ಭಾಗ ಮಾಡಿದಾಗ ನೀವು ತರಗತಿಯ ಮಧ್ಯದಲ್ಲೇ ನೌನ್ ಆಗ್ಬೋದು, ಪ್ರನೌನ್ ಆಗ್ಬೋದು, ಅಡ್ಜೆಕ್ಟಿವ್ ಆಗ್ಬೋದು, ಅಡ್ವರ್ಬ್ ಅದನ್ನು ಹೇಳ್ತಾ ಹೋಗೋದನ್ನು ಫಂಕ್ಷನಲ್ ಗ್ರಾಮರ್ ಅಂತ ಕರಿತೀವಿ. ಓಕೆ. ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದಾಗ ನೀವು ಗ್ರಾಮರ್ ಮಾಡ್ತಿರ್ಬೇಕಾದ್ರೆ, ಪೊಯಮ್ ಮಾಡಬೇಕಾದ್ರೆ ಪೊಯಮಲ್ಲಿ ಹೇಳ್ತೀರಾ ಏನಂತ, ಸಿಮಿಲಿ, ಮೆಟಾಫರ್ ಅಂದರೆ ಏನು, ಪರ್ಸಾನಿಫಿಕೇಷನ್ ಅಂದರೆ ಏನು,
ಸಾನೆಟ್ ಅಂದರೆ ಏನು, ಸಾನೆಟ್ ವಿಚ್ ಈಸ್ ಕನ್ಸಿಸ್ಟೆಡ್ 14 ಲೈನ್ಸ್, ದಟ್ ಇಸ್ ಸಾನೆಟ್ ಅಂತ ಹೇಳ್ತೀವಿ. ಆ ಥರವಾಗಿ ತರಗತಿ ಮಧ್ಯದಲ್ಲೇ ಪಾಠವನ್ನು ಬೋಧನೆಯ ಸಮಯದಲ್ಲೇ ಮಕ್ಕಳಿಗೆ ಗ್ರಾಮರನ್ನು ಟೀಚ್ ಮಾಡೋದು ಫಂಕ್ಷನಲ್ ಗ್ರಾಮರ್. ಸಾಂಪ್ರದಾಯಿಕವಾಗಿ ಅಂತಂದಾಗ ಅದರದ್ದು ಫಾರ್ಮಲ್ ಗ್ರಾಮರ್. ಫಾರ್ಮಲ್ ಈಸ್ ನಥಿಂಗ್ ಬಟ್ ದೇರ್ ಆರ್ 8 ಪಾರ್ಟ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ನೌನ್, ಪ್ರನೌನ್, ಅಡ್ವರ್ಬ್, ವರ್ಬ್, ಪ್ರಿಪೊಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ ಅಂತ ಹೇಳ್ತೀರಲ್ವ. ಸೊ ಆರ್ಡ್ರಲ್ಲಿ ಹೇಳೋದು ಫಾರ್ಮಲ್ ಆಗಿ, ಕ್ರಮಬದ್ಧವಾಗಿ ಒಂದು ಸಪ್ರೇಟಾಗಿ. ಬಟ್ ಫಂಕ್ಷನಲ್ ಗ್ರಾಮರಲ್ಲಿ ಏನು ಮಾಡ್ತೀರಾ ನೀವು, ತರಗತಿ ಮಧ್ಯದಲ್ಲೇ ಪಾಠವನ್ನು ಮಾಡಬೇಕಾದ್ರೇ ಟೀಚ್ ಮಾಡ್ತಾ ಹೋಗ್ತೀರಾ. ಸೊ ಆನ್ಸರ್ ಈಸ್ ಬಿ. ದ ಕಂಟೆಕ್ಸ್ಟ್ ಇದೆಯಲ್ಲ, ದಟ್ಸ್ ಇಂಪಾರ್ಟೆಂಟ್. ದೆನ್ ಸ್ಕ್ಯಾನಿಂಗ್ ಈಸ್ ರೀಡಿಂಗ್ ಆಕ್ಟಿವಿಟಿ ವಿಚ್ ಹೆಲ್ಪ್ಸ್ ದ ಲರ್ನರ್ಸ್ ಟು ಫಾರ್ಮ್ ದ ಟೆಕ್ಸ್ಟ್. ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ ಅಂತ ಕೇಳಿದ್ದೀರಾ. ಓದಬೇಕಾದ್ರೆ ನೀವು ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ ಟೈಪ್. ಸ್ಕ್ಯಾನಿಂಗ್ ನಾರ್ಮಲಾಗಿ 3rd ಸೆಮಿಸ್ಟ್ರಲ್ಲಿ ನಾವು ಓದಿರ್ತೀವಿ. ಸೊ ಆಪ್ಷನ್ ಎ, ಡ್ರಾ ಔಟ್ ದ ಇನ್ಫಾರ್ಮೇಷನ್. ಆಪ್ಷನ್ ಬಿ, ಎನ್ರಿಚ್ ದಿ ವೊಕಾಬುಲರಿ. ಆಪ್ಷನ್ ಸಿ, ಡೆವಲಪ್ ಕಾಂಪಿಟೆನ್ಸ್ ಇನ್ ದಿ ಲಿಂಗ್ವಿಸ್ಟಿಕ್ ಐಟಮ್. ಆಪ್ಷನ್ ಡಿ, ನೋ ದಿ ಮೀನಿಂಗ್ ಆಫ್ ದಿ ವರ್ಡ್ಸ್. ಸೊ ರೈಟ್ ಆನ್ಸರ್ ಈಸ್ ಡ್ರಾ ಔಟ್ ಇನ್ಫಾರ್ಮೇಷನ್. ಸ್ಕ್ಯಾನಿಂಗ್ ಎಕ್ಸಾಂಪಲ್ ಸಮೇತ ಹೇಳೋದಾದರೆ, ಒಂದು ಮದುವೆಗೆ ಅಂತ ಮದುವೆ ಕಾರ್ಡನ್ನು ಯಾರಾದರೂ ಮನೆಗೆ ಬಂದು ಕೊಟ್ಟಾಗ ನಾವು ಅದನ್ನು ಒಂದು ಸತಿ ಓದಿರ್ತೀವಿ, ಅಂದರೆ ಪ್ರೀವಿಯಸಲ್ಲಿ ಸ್ಕ್ಯಾನಿಂಗಲ್ಲಿ ಮುಖ್ಯವಾಗಿ ಓದಿರ್ತೀವಿ. ಮತ್ತು ಇನ್ನೊಂದು ಸತಿ ಅದನ್ನು ನೋಡಿದಾಗ ಮದುವೆ ದಿನ ಅದನ್ನು ಡೇಟ್ ನೋಡ್ತೀವಿ, ಯಾವತ್ತು ಡೇಟ್ ಇತ್ತು ಅಂತ. ದಟ್ಸ್ ಅ ಸ್ಕ್ಯಾನಿಂಗ್. ಅಂದರೆ ಬಿಫೋರ್ ಒಂದು ಸತಿ ಓದಿರ್ತೀರಾ, ಜಸ್ಟ್ ಪರ್ಪಸ್ ಆಫ್ ದಿ ಡೇಟ್ ಅಂತ ತಿಳ್ಕೊ ಏನು ಮಾಡ್ತೀರಾ, ಡೇಟ್ ಮಾತ್ರ ನೋಡ್ತೀರಾ, ಉಳಿದ ಇನ್ಫಾರ್ಮೇಷನ್ ನೋಡಲ್ಲ. ದಟ್ ಇಸ್ ಸ್ಕ್ಯಾನಿಂಗ್. ಸೊ ಡ್ರಾ ಔಟ್ ಇನ್ಫಾರ್ಮೇಷನ್, ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ತೆಗೆದಕ್ಕೋಸ್ಕರ. ಇನ್ನೂ ಸಿಂಪ್ಲಿಫೈ ಹೇಳಬೇಕಂದ್ರೆ ಡಿಕ್ಷನರಿನೇ ಯೂಸ್ ಮಾಡೋವಂಥದ್ದು. ಒಂದು ಪರ್ಟಿಕ್ಯುಲರ್ ವರ್ಡ್ನ ಅರ್ಥ ನಿಮಗೆ ಗೊತ್ತಿಲ್ಲ ಅಂದಾಗ ಡಿಕ್ಷನರಿ ತೊಗೊಂಡು ಅದನ್ನು ಓದ್ತೀರಾ, ಅದನ್ನು ಸ್ಕ್ಯಾನಿಂಗ್ ಅಂತ ಕರಿತೀವಿ. ಓಕೆ, ದ ರೈಟ್ ಆನ್ಸರ್ ಈಸ್ ಎ. ಆ್ಯಂಡ್ ದಸ್ ಲಾಸ್ಟ್ ಕ್ವಶನ್, ಸ್ಕಿಮ್ಮಿಂಗ್ ಎ ರೀಡಿಂಗ್ ಆ್ಯಕ್ಟಿವಿಟಿ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್. ನಿಮಗಾಗಲೇ ನಾನು ಸ್ಕ್ಯಾನಿಂಗ್ ಮಾತಾಡಿದೆ, ದಟ್ಸ್ ಈಗ ಸ್ಕಿಮ್ಮಿಂಗ್ ಬಂದಿದೆ. ಇಟ್ ಈಸ್ ಆಲ್ಸೋ ರೀಡಿಂಗ್ ಮೆಥಡ್. ಓಕೆ, ಸ್ಕಿಮ್ಮಿಂಗ್ ಅಂದರೆ ಏನಂದರೆ, ಒಂದು ಅದಕ್ಕೆ ಎಕ್ಸಾಂಪಲ್ಗಿಂತ ಮುಂಚೆ ನಾವು ಆಪ್ಷನ್ಗಳು ನೋಡೋದಾದರೆ ಸ್ಪೀಡ್, ಅಕ್ಯುರಸಿ, ಕೋಡಿಂಗ್ ಆ್ಯಂಡ್ ರೀಡಿಂಗ್ ಅಲೌಡ್. ರೀಡಿಂಗ್ ಅಲೌಡ್ ಆಬ್ವಿಯಸ್ಲಿ ನೀವು ತೆಗಿತೀರ, ಯಾಕಂದ್ರೆ ಸ್ಕಿಮ್ಮಿಂಗಲ್ಲಿ ರೀಡಿಂಗ್ ಲೌಡ್ಲಿಯಾಗಿ ಓದೋದಿಲ್ಲ. ಸೊ ಕೋಡಿಂಗ್ ಅಕ್ಯುರಸಿಯನ್ನು ತೆಗಿಬೋದು, ಸ್ಪೀಡನ್ನು ಸರಿ ಅಂತ ಅನ್ಬೋದು. ಸ್ಪೀಡ್ ಯಾಕೆ ಸರಿ ಆಗುತ್ತೆ ಅಂತಂದಾಗ, ಒಂದು ಓವರಾಲ್ ಒಂದು ಪೇಪರ್ ಓದ್ಬೇಕಾದ್ರೆ ನ್ಯೂಸ್ ಪೇಪರನ್ನು ನೀವು ಅಲ್ಲಿ ಅನೇಕ ಒಂದು ಕಾಲಮ್ಗಳನ್ನು ಕೊಟ್ಟಿರ್ತಾನೆ. ಓಕೆ, ಮಧ್ಯದ ಪೇಜಲ್ಲಿ ನಿಮಗೆ ದೊಡ್ಡದಾಗಿ ಒಂದು ಲೇಖನ ಆರ್ಟಿಕಲ್ ಇದ್ದಾಗ ನೀವು ಅದನ್ನು ಸ್ಕಿಮ್ ಮಾಡ್ತೀರಾ, ಮಧ್ಯೆ ಕೆಲವನ್ನು ಬಿಟ್ಟು ಸ್ಪೀಡಾಗಿ ಓದ್ತೀರಾ. ಬಟ್ ಆ ಓವರಾಲ್ ಆ ಲೇಖನ ಏನು ಹೇಳುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡಿರ್ತೀರ. ಸಾರಾಂಶ ಅಂತ ಏನು ಹೇಳ್ತೀವಿ, ಜಿಸ್ಟ್ ಅಂತ ಕರಿತೀವಿ ನೋಡಿ, ಜಿಸ್ಟ್. ಸೊ ಒಂದು ಲೇಖನ ಸಂಪೂರ್ಣವಾಗಿ ಓದಿ ಅದರ ಸಾರಾಂಶವನ್ನು ತಿಳ್ಕೊಳ್ಳೋದು, ಜೊತೆಗೆ ಸ್ಪೀಡಾಗಿ ಓದಿ ಮುಗಿಸೋವಂಥದ್ದು, ದಟ್ ಇಸ್ ಅ ಸ್ಕಿಮ್ಮಿಂಗ್. ಸ್ಕಿಮ್ ಅಂತಂದರೆ ಬಿಟ್ಟು ಓದೋದು ಅಂತ ಹೇಳ್ತೀವಲ್ಲ ಅದು. ಸೊ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ ಈಸ್ ರಿಲೇಟೆಡ್ ಟು ದಿ ಫೈಂಡ್ ದ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಸ್ಕಿಮ್ಮಿಂಗಲ್ಲಿ ಬಂದುಬಿಟ್ಟು ಓವರಾಲ್ ಜಿಸ್ಟನ್ನು ತಿಳ್ಕೊಳ್ಳೋಕ್ಕೆ ಓದೋವಂಥದ್ದು. ದಿಟ್ ಈಸ್ ದ ಎ ಇಸ್ ದ ರೈಟ್ ಆನ್ಸರ್. ಓಕೆ.